ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಮರಳಿ ಸ್ವಾಗತ. ಇದು ಕನ್ನಡದಲ್ಲಿ ಅದ್ಭುತ ವಿಡಿಯೋಗಳನ್ನು ರಚಿಸುವ ಬಗ್ಗೆ ಸುಂದರವಾದ ಮತ್ತು ಉತ್ತಮ ವಿಡಿಯೋಗಳು ಮತ್ತು ಮೂವಿಗಳನ್ನು ರಚಿಸಲು ನೀವು ಹಲವಾರು ಚಾನೆಲ್ಗಳನ್ನು ನೋಡಿರಬಹುದು. ಆದರೆ ಈ ಚಾನೆಲ್ ಸ್ವಲ್ಪ ಹೊಸದು. ಈ ವಿಡಿಯೋ ಇತ್ತೀಚೆಗೆ ಬಿಡುಗಡೆಯಾದ ಇತ್ತೀಚಿನ AI ಉಪಕರಣಗಳನ್ನು ಆಧರಿಸಿದ ಪ್ರಾಂಪ್ಟ್ ಜನರೇಷನ್ ಅನ್ನು ಆಧರಿಸಿದೆ. ಪ್ರಾಂಪ್ಟ್ ಬರೆಯುವುದು ಹೇಗೆ ಮತ್ತು ಇನ್ನೂ ಅನೇಕ ವಿಡಿಯೋ ಪೀಳಿಗೆಯನ್ನು ಕಲಿಯುವ ಬಗ್ಗೆ ನೀವು ಗಂಭೀರವಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಮತ್ತು ನೀವು ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ಶಾರ್ಟ್ ಅನ್ನು ಇಷ್ಟಪಡಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಈ ಚಾನೆಲ್ನಲ್ಲಿ ನಾನು ನಿಮ್ಮನ್ನು ಹಂತ ಹಂತವಾಗಿ ಕರೆದೊಯ್ಯುತ್ತೇನೆ. ಕಲಿಯಲು ತಾಳ್ಮೆಯಿಂದಿರಿ. ಬನ್ನಿ ವಿಡಿಯೋ ಪೀಳಿಗೆಗೆ ಜಿಗಿಯಿರಿ. ವಿಡಿಯೋವನ್ನು ರಚಿಸುವ ಪ್ರಕ್ರಿಯೆಯು 5 ಹಂತಗಳನ್ನು ಅನುಸರಿಸುತ್ತದೆ. ಮೊದಲಿಗೆ ನಾವು ಒಂದು ಕಥೆ ಅಥವಾ ಗೂಡನ್ನು ರಚಿಸಬೇಕಾಗಿದೆ. ಅದು ನಿಮ್ಮದೇ ಆದ ಕಥೆ ಅಥವಾ ಯಾವುದೇ ಇತರ ಕಥೆಯನ್ನು ರಚಿಸಬಹುದು. ಮುಂದೆ ನಾವು ವಿಭಿನ್ನ ದೃಶ್ಯಗಳಲ್ಲಿ ಕಥೆಯನ್ನು ಮಾಡಬೇಕು. ನಂತರ ಈ ದೃಶ್ಯಗಳನ್ನು ಚಿತ್ರಗಳಾಗಿ ಪರಿವರ್ತಿಸಬೇಕು. ನಂತರ ನಾವು ದೃಶ್ಯಗಳಿಗೆ ಜೀವ ನೀಡಬೇಕು. ಇದನ್ನು ಅನಿಮೇಷನ್ ಎಂದು ಕರೆಯಲಾಗುತ್ತದೆ. ಪೂರ್ಣ ವಿಡಿಯೋ ಮಾಡಲು ಈ ಅನಿಮೇಷನ್ಗಳನ್ನು ಸರಿಯಾಗಿ ಸಂಪಾದಿಸಬೇಕು. ಮುಂದೆ ಧ್ವನಿ, ಇದನ್ನು ವಾಯ್ಸ್ ಓವರ್ ಎಂದು ಕರೆಯಲಾಗುತ್ತದೆ. ಅಂತಿಮವಾಗಿ ನಾವು ಧ್ವನಿ ಪರಿಣಾಮ ಬೀರಬೇಕು. ಅಬ್ಬಬ್ಬಾ, ನಮ್ಮಲ್ಲಿ ಇಷ್ಟು ಪ್ರತಿಭೆ ಇದೆಯಾ? ಓಹ್ ಇಲ್ಲ, ಇದು ಕಷ್ಟ ರೀ. ಈ ಹೊಸ ಜಗತ್ತಿನಲ್ಲಿ ಹೈಸ್ಕೂಲ್ ಮಕ್ಕಳು ಇದನ್ನು ಬಹಳ ಸುಲಭವಾಗಿ ಮಾಡುತ್ತಾರೆ. ಕಥೆಯನ್ನು ರಚಿಸುವ ಮೊದಲು ಯೋಚಿಸಿ. ಕಥೆಗಳಿಗೆ ಅಂತ್ಯವಿಲ್ಲ. ನೀವು ಇಂಟರ್ನೆಟ್, ಮಕ್ಕಳ ಕಥೆ ಪುಸ್ತಕಗಳು, ಮೊಬೈಲ್, ಶಾಲಾ ಪಠ್ಯ ಪುಸ್ತಕ, ಟೈಮ್ ಪುಸ್ತಕಗಳು ಇತ್ಯಾದಿಗಳಿಂದ ಸಾಕಷ್ಟು ಕಥೆಗಳನ್ನು ಪಡೆಯಬಹುದು. ಆದರೆ ಈ ಕಥೆಗಳನ್ನು ವಿಡಿಯೋ ರೂಪದಲ್ಲಿ ತರುವುದು ಹೇಗೆ? ದಯವಿಟ್ಟು ಈ ವಿಡಿಯೋ ಕ್ಲಿಪ್ಗಳನ್ನು ನೋಡಿ. ಕ್ಲಿಪ್ಗಳನ್ನು ನೋಡಿದ್ದೀರಾ? ಅಂತಹ ವಿಡಿಯೋವನ್ನು ಮಾಡಲು ನೀವು ದುಬಾರಿ ಕ್ಯಾಮೆರಾ ಅಥವಾ ಯಾವುದೇ ಸಲಕರಣೆಗಳನ್ನು ಹೊಂದಿರಬೇಕಾಗಿಲ್ಲ. ನೀವು ಹೊರಗೆ ಹೋಗಬೇಕಾಗಿಲ್ಲ. ನಿಮ್ಮ ಮನೆಯೊಳಗೆ ನೀವು ಸಣ್ಣ ಕೋಣೆ ಮತ್ತು ಟೇಬಲ್ನಲ್ಲಿ ಇವುಗಳನ್ನು ಮಾಡಬಹುದು. ಅಷ್ಟು ಮಾತ್ರ ಸಾಕು. ಆತ್ಮೀಯ ವೀಕ್ಷಕರೇ, ಇದು ಆರಂಭಿಕರಿಗಾಗಿ ಸಂಪೂರ್ಣ ವಿಡಿಯೋ ಮತ್ತು ಚಲನಚಿತ್ರ ತಯಾರಿಕೆಯ ಸರಣಿಯ ಪರಿಚಯ ವಿಡಿಯೋವಾಗಿದೆ. ನೀವು ಈ ವಿಡಿಯೋವನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ಭಾಗ 2ಗಾಗಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಾಮೆಂಟ್ ಮಾಡಿ, ಏಕೆಂದರೆ ಎಷ್ಟು ಜನರು ವಿಡಿಯೋವನ್ನು ಮಾಡಲು ಆಸಕ್ತಿ ಹೊಂದಿದ್ದಾರೆಂದು ನನಗೆ ತಿಳಿದಿಲ್ಲ. ಇಷ್ಟೇ ಅಲ್ಲ, ಈ ವಿಡಿಯೋದಲ್ಲಿ ನನ್ನಂತಹ ವಿಭಿನ್ನ ಕನ್ನಡ ಮಾತನಾಡುವ ನೈಜ ಅವತಾರಗಳನ್ನು ನೀವು ನೋಡಿರಬಹುದು. ಅಂತಹ ಅವತಾರಗಳನ್ನು ಹೇಗೆ ರಚಿಸುವುದು ಎಂದು ನಾನು ನಿಮಗೆ ಕಲಿಸುತ್ತೇನೆ. ಹೆಚ್ಚಿನ ವಿಡಿಯೋವನ್ನು ಪಡೆಯಲು ಮತ್ತು ಅಧಿಸೂಚನೆಗಾಗಿ ದಯವಿಟ್ಟು ಚಂದಾದಾರರಾಗಿ. ಅಕ್ಟೋಬರ್ ಮೊದಲ ವಾರದಲ್ಲಿ ಮುಂದಿನ ಭಾಗವನ್ನು ನಿರೀಕ್ಷಿಸಿ.